ತುಂಬಾನೇ ಖುಷಿ ಆಗುತ್ತೆ. ನನಗೂ ಫಸ್ಟ್ ಟೈಮ್ ನೋಡಿದ್ದು ಫ್ಯಾನ್ಸ್ ಜೊತೆಗೆ ಇಡೀ ಪ್ರಿವ್ಯೂ ನೋಡಿರ್ಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದು ನೋಡಿದ್ದು. ಎಕ್ಸೈಟ್ಮೆಂಟ್ ಆಗಿದೆ, ಯಾಕಂದ್ರೆ ಇಡೀ ಸಿನಿಮಾ ಈಗ ಕ್ಯೂರಿಯಾಸಿಟಿ. ನನ್ನ ಸಿನಿಮಾನೇ ಅಂತ ಅಲ್ಲ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೀನಿ, ಬೋರ್ ಆದ್ರೆ ಬೋರ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ನನ್ನ ಸಿನಿಮಾ ಅಂತ ಹೇಳ್ತಿಲ್ಲ, ಒಂದು ಆಡಿಯನ್ ಆಗಿ ನಾನು ನೋಡ್ತಾ ಇರೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಸಿನಿಮಾ ನೋಡಿದಾಗ. ಬಿಕಾಸ್ ಎಲ್ಲೂ ಆ ಸಸ್ಪೆನ್ಸ್ ನ ಬಿಟ್ಕೊಟ್ಟಿಲ್ಲ, ಥ್ರಿಲ್ಲರ್ ಇದೆ ಮೂವಿ ಅಂಡ್ ಕ್ಯೂರಿಯಾಸಿಟಿ ಮೂಡಿಸುತ್ತೆ, ಅದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇಂದ ಸಂಜೆ ಲಾಸ್ಟ್ ವರ್ಗೂ ಒಂದು ಕ್ಯೂರಿಯಾಸಿಟಿ ಇಂಪಾರ್ಟೆಂಟ್. ಆ ಕ್ಯೂರಿಯಾಸಿಟಿ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ. ಸೊ ಖಂಡಿತ ಬನ್ನಿ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ ಬಿಡು ಮಾಡ್ಕೊಂಡು ಸಿನಿಮಾ ನೋಡಿ. ಎಸ್ ಡೆಫಿನೆಟ್ಲಿ ಹೆಣ್ಮಕ್ಳು ನೋಡ್ಲೇಬೇಕು. ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಕೂಡ ನೋಡ್ಬೇಕಾಗಿರೋಂಥ ಸಿನಿಮಾ. ಈಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಎಲ್ಲ ಮೋಸ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು, ಅಥವಾ ಯಾವ ರೀತಿ ಗಂಡ್ಮಕ್ಳು ಮೋಸ ಹೋಗ್ತಾ ಇದ್ದಾರೆ, ಹೇಗೆ ಅವೇರ್ನೆಸ್ ಇಂದ ನಾವು ಕಾಪಾಡ್ಕೋಬಹುದು ನಮ್ನ ನಾವು ಅನ್ನೋದು ಬ್ಯೂಟಿಫುಲ್ ಆಗಿ ತೋರಿಸಿ. ಎಸ್, ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಆಫ್ಟರ್ ಬಿಗ್ ಬಾಸ್ ಇದು ಫಸ್ಟ್ ರಿಲೀಸ್ ತುಂಬಾ ಎಲ್ರು ವಿಜುವಲ್ಸ್ ಆಗ್ತಿದ್ದು, ಚಪ್ಪಾಳೆ ಹೊಡ್ತಿದ್ದು, ಎಂಟ್ರಿನಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನನ್ನ ನೋಡೋಕೆ ಆಲ್ಮೋಸ್ಟ್ ತುಂಬಾ ಇನ್ನೋಸೆಂಟ್ ಈ ತರ ಕಾಣಿಸ್ತೀನಿ, ಸಾಫ್ಟ್ ಆಗಿ. ಬಟ್ ಈ ಸಿನಿಮಾದಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ರಿಪೋರ್ಟರ್ ತುಂಬಾ ಸೀರಿಯಸ್ ಆಗಿ ಕ್ರೈಮ್ ನ ರಿಪೋರ್ಟ್ ಮಾಡ್ತಾ ಇರ್ತೀನಿ. ನೀವು ಬಂದು ಸಿನಿಮಾದಲ್ಲಿ ನೋಡ್ಬೇಕು ನನ್ನ ಪಾತ್ರ ಹೇಗಿದೆ ಅಂತ. ಅಂಡ್ ಒಟ್ಟಾರೆ ಸ್ಕ್ರೀನ್ ಪ್ಲೇ ಸಕ್ಕದಾಗಿದೆ, BGM ಸಕ್ಕದಾಗಿದೆ, ರೀ ರೆಕಾರ್ಡಿಂಗ್ ಸಕ್ಕದಾಗಿದೆ, ಎಲ್ಲ ಫೈಟಿಂಗ್ಸ್ ಗಳು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ಮುಂಚೆ ಸಿನಿಮಾ ನೋಡಿದ್ದೆ, ಬಟ್ ಅವಾಗ ನೋಡಿದ್ದಕ್ಕೂ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗಲೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಂಡ್ ತುಂಬಾ ಇಷ್ಟ ಆಯ್ತು. ಅಂಡ್ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ. ಎಲ್ಲ ಆಕ್ಟರ್ಸ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರೇ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ನ ನರೇಟ್ ಮಾಡಿದ್ದಾರೆ. ಏನಂತಂದ್ರೆ ಒಂದು ಸೋಷಿಯಲ್ ಅಂದ್ರೆ ಜನಕ್ಕೆ ಒಂದು ಸಮಾಜದಲ್ಲಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡುವಂತದನ್ನ ತುಂಬಾ ಚೆನ್ನಾಗಿ. ಎಲ್ಲಿ ಕಂಡಿರೋದು ಈ ಸ್ಟೋರಿ ನೀವು? ಎಸ್, ನಾನೇ ಇನ್ವೆಸ್ಟಿಗೇಟ್ ಮಾಡೋದು ತುಂಬಾ ಅಂದ್ರೆ ಆಲ್ಮೋಸ್ಟ್ ನಿಮ್ಗಳ ಲೈಫಲ್ಲೂ ಆಗಿರುತ್ತೆ, ನಮ್ಮ ಸುತ್ತಮುತ್ತಲೂ ನಡೆದಿರುತ್ತೆ. ಆ ತರ ಘಟನೆಗಳನ್ನೇ ನಾವು ಒಂದು ನೀಟಾಗಿ ತೋರಿಸಿದೀವಿ. ಹೆಂಗೆ ಹುಷಾರಾಗಿರ್ಬೇಕು ಅನ್ನೋದನ್ನು ಕೂಡ ಒಂದು ಬ್ಯೂಟಿಫುಲ್ ಆಗಿ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ 3 ಜನ ಮೆಚ್ಚಿದ್ರು. ಈ 3 ಜನ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದ್ರು. ಎರಡು ಜಡೆ ಒಂದ್ ಕಡೆ ಇದ್ರೆ ನಡೆಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಗಿತ್ತು ಸ್ಕ್ರೀನ್ ಪ್ಲೇ ತುಂಬಾನೇ ಯೂನಿಕ್ ಆಗಿದೆ. ಅಂದ್ರೆ ಫಸ್ಟ್ ಹಾಫ್ ಒಂಥರ ತಗೊಂಡೋದ್ರೆ ಸೆಕೆಂಡ್ ಹಾಫೇ ಬೇರೆ ತರ ತಗೊಂಡು ಹೋಗುತ್ತೆ. ಅಂಡ್ 3 ಜನ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀವಿ, ಯಾರ ಪಾತ್ರ ಏನಿದೆ, ಯಾರು ಇನ್ನೋಸೆಂಟ್, ಯಾರು ಆರೋಗೆಂಟ್ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕಾಗುತ್ತೆ. ಬಿಕಾಸ್ ನಾನು ಹೇಳ್ಬಿಟ್ರೆ ಸ್ಟೋರಿ ರಿವೀಲ್ ಆಗ್ಬಿಡುತ್ತಲ್ಲ. ಬಟ್ ಬಿಗ್ ಬಾಸ್ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು 3 ಜನ ಒಟ್ಟಿಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊತಿರ್ಬೇಕಾದ್ರೆ, ಅದೇ ಬಿಫೋರ್ ಬಿಗ್ ಬಾಸ್ ನಾವು ಇದನ್ನ ಶೂಟ್ ಮಾಡಿದ್ದು. ಸೊ ಆಫ್ಟರ್ ಬಿಗ್ ಬಾಸ್, ಬಿಫೋರ್ ಬಿಗ್ ಬಾಸ್ ತುಂಬಾನೇ ಲೈಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಲೈಫ್ಗಳಲ್ಲಿ. ಅವಾಗ ನಾವ್ ಈ ತರ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಇವಾಗ ಎಲ್ಲ ಒಟ್ಟಿಗೆ ಆ ಒಂದು ದೊಡ್ಡ ಮನೆಗೆ ಹೋಗಿ ಬಂದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಆಗ್ತಿದ್ದಾಗ ಇವಾಗ ಒಂಥರ ಬೇರೆ ತರ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಇಟ್ಸ್ ಲೈಕ್ ನೈಸ್. ಒಬ್ಬ ಟೆಕ್ನಿಷಿಯನ್ಗೆ ಶುಕ್ರವಾರ ತುಂಬಾ ಇಂಪಾರ್ಟೆಂಟ್. ಈ ಶುಕ್ರವಾರ ನಿಮಗೆ ಎಷ್ಟು ಇಂಪಾರ್ಟೆಂಟ್? ಸೊ ತುಂಬಾನೇ ಇಂಪಾರ್ಟೆಂಟು. ಆಕ್ಚುಲಿ ನನ್ನ ಒಪ್ಪಂಗಲ್ಲ, ಇಡೀ ನಮ್ಮ ಟೆಕ್ನಿಷಿಯನ್ ಟೀಮ್ಗೆನೆ, ಆರ್ಟಿಸ್ಟ್ಗೆ, ಪ್ರತಿಯೊಬ್ಬರಿಗೂ ತುಂಬಾ 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 ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ. ಅಂದ್ರೆ ಎಲ್ಲೂ ಆಡಿಯನ್ಸ್ಗೆ ಬೇಜಾರಾಗಬಾರ್ದು, ಅವ್ರಿಗೆ ತುಂಬಾ ಮೆಸೇಜ್ ಹೇಳಬಾರ್ದು, ಕಮರ್ಷಿಯಲ್ ಆಗಿರ್ಬೇಕು, ಪ್ರತಿಯೊಂದನ್ನು ಯೋಚನೆ ಮಾಡಿದಂಥ ಸಿನಿಮಾ. ನೀವು ಥಿಯೇಟ್ರಿಗೆ ಬರೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ನಿಮಗೆ ಅದಕ್ಕೆ ಅದನ್ನ ಜಸ್ಟಿಫಿಕೇಶನ್ ಸಿಗುತ್ತೆ. ಅಂಡ್ ಇವ್ರು ನಮ್ಮ DOP ನವೀನ್ ಸರ್ ಅಂತ ಹೇಳ್ಬಿಟ್ಟು ಇವ್ರು ಮಾಡಿರೋ ಕ್ಯಾಮ್ರಾ ವರ್ಕೆ ನಿಮಗೆ ಥಿಯೇಟ್ರಲ್ಲಿ ಕಾಣಿಸೋದು ಅದೊಂದು. ನೆಕ್ಸ್ಟ್ ಇವ್ರು ನಮ್ಮ BGM, ಈಗ ಇಲ್ಲಿ ಬಂದಿರೋರೆಲ್ಲರೂ BGM ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ BGM ಮ್ಯೂಸಿಕ್ ಏನೇ ನೀವು ಕೇಳಿಸೋರು ಸಿನಿಮಾದಲ್ಲಿ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಆಸಿಫ್ ಸರ್ ಅಂಡ್ ಅರವಿಂದ್ ಸರ್. ಇದು ನನ್ನ ಟೆಕ್ನಿಕಲ್ ಟೀಮ್. ಅಂಡ್ ಇನ್ನೂ ತುಂಬಾ ಜನ ಇದ್ದಾರೆ ಇದರಲ್ಲಿ. ಸೊ ಬೇಸಿಕಲಿ ಇವ್ರು ಪಿಲ್ಲರ್ ಆಗಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಎಸ್ ಧರ್ಮ ಸರ್ 3 ಜನ ಒಟ್ಟಿಗೆ ಸೇರಿಸಿದ್ದೀವಿ ಸರ್. ಆಕ್ಚುಲಿ ಸ್ಕ್ರಿಪ್ಟ್ ಎಲ್ಲರನ್ನ ಸೇರಿಸಿದೆ. ಫಸ್ಟ್ ನನಗೆ ವೆಂಕಟೇಶ್ ಮೂರ್ತಿ ಸರ್ ಪ್ರೊಡ್ಯೂಸರ್, ಅವ್ರು ಸಿಕ್ಕಿದ್ದು. ಅವ್ರ ಮುಖಾಂತರನೇ, ಅವರು ಚಾಣಾಕ್ಷ ಅಂತ ಹಿಂದೆ ಸಿನಿಮಾ ಮಾಡಿದ್ರು, ಅದ್ರ ಮುಖಾಂತರ ನೆಕ್ಸ್ಟ್ ನನಗೆ ಸಿಕ್ಕಿದೆ ಧರ್ಮ ಸರ್ ಆದ್ಮೇಲೆ ನೆಕ್ಸ್ಟ್ ನಾವು ಹೀರೋಯಿನ್ ಯಾರನ್ನ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಾಗ ಆ ಒಂದು ಕ್ಯೂಟ್ ಫೇಸ್ ಬೇಕಾಗಿದ್ದು ಸರ್. ಅಂದ್ರೆ ಆಡಿಯನ್ಸ್ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅನ್ನೋ ಜಸ್ಟಿಫಿಕೇಶನ್ ಸಿಗ್ಬೇಕಾಯ್ತು. ಹಂಗ್ ಸಿಕ್ಕಿದ್ದವ್ರೆ ನಾವು ಅನುಷಾ ರೈ ಮೇಡಮ್. ಅದಾದ್ಮೇಲೆ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಅದನ್ನ ನಮ್ಮ ರಿಷಾ ಮೇಡಮ್ ಅವ್ರು ಕ್ಯಾರಿ ಮಾಡಿದ್ದಾರೆ. ನಮ್ ಲಕ್ ಏನಂತಂದ್ರೆ ಅವರೆಲ್ಲರೂ ಬಿಗ್ ಬಾಸ್ಗೆ ಹೋಗ್ಬಿಟ್ಟೆ ಬಂದ್ರು. ಶೂಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲ್ಲ ಶೂಟಿಂಗ್ ಅಲ್ಲಿ ಇದ್ರು. ನೆಕ್ಸ್ಟ್ ಹಂಗೆ ಬಿಗ್ ಬಾಸ್ ಸ್ವಲ್ಪ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ತು ಸರ್.